ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ ಫ್ರೆಂಡ್ಸ್. ಇವತ್ತಿನ ದಿನ ಯುಗಾದಿ ಹಬ್ಬ ಆ್ಯಕ್ಚುಲಿ ಇವತ್ತು ಇರೋದ್ರಿಂದ ನಾವು ಕಾಯಿ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಾಯಿ ಒಬ್ಬಿಟ್ಟಿಗೆ ಅದರದ್ದು ಹೋಳಿಗೆ ಹೇಗೆ ಮಾಡ್ಕೊಳ್ಳೋದು, ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದರದ್ದು ಕನಕ ಮಾಡ್ಕೊಳ್ಳೋದು ಹೇಗೆ ಮತ್ತು ಹೇಗೆ ಒಬ್ಬಿಟ್ಟು ಮಾಡಿದ್ರೆ ನೀಟಾಗಿ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ಕಡಲೆಕಾಳ್ದು ಹುಳಿಯನ್ನು ಮಾಡ್ತಾಯಿದ್ದೀವಿ. ಸೊ ಈ ಹಬ್ಬಕ್ಕೆ ಹುಳಿಯನ್ನು ಸ್ಪೆಷಲ್, ಅದಕ್ಕೋಸ್ಕರ ಕಡಲೆಕಾಳ್ದು ಹುಳಿಯನ್ನು ಗೊಜ್ಜು ಮಾಡೋದು ತೋರಿಸ್ತೇನೆ ಫ್ರೆಂಡ್ಸ್. ಇವತ್ತು ಎರಡು ಅಂದರೆ ಡಬಲ್ ಧಮಾಕ ನಿಮಗೆ ಆಫರ್. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ಗೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏಕೆಂದರೆ ನಾನು ಹಾಕುವಂಥ ವಿಡಿಯೋಗಳು ಮೊದಲೇ ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಮೊದಲನೇದಾಗಿ ನಿಮಗೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಯುಗಾದಿ ಹಬ್ಬನೇ ಒಂದು ಹೊಸ ವರ್ಷ ಅಂತ ಹೇಳ್ಬೋದು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಹಾಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ನಾನು 2 ಕಪ್ ಮೈದಾ ತೊಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಅರಿಶಿಣ, ಇಲ್ಲಿ ಒಂದು ಇದು ಚಿರೋಟಿ ರವೆ, ಇದು ಅರ್ಧ ಕಪ್ ತೊಗೊಂಡಿದ್ದೀನಿ, ಹಾಗೆ ಎಣ್ಣೆ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಆಲ್ರೆಡಿ ಜರಡಿ ಇಟ್ಕೊಂಡಿರೋದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ, ಈ ಥರದ್ದು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆನೆಲ್ಲ ಅರಿಶಿನ ಹಾಕ್ಕೊಬೇಕು. ಇವಾಗಲೇ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಕಲಿಸ್ಕೊಂಡು ಅರಿಶಿನ ಹಾಕ್ತೀನಿ ಅಂದರೆ ಅದು ಎಲ್ಲ ಹಿಟ್ಟಿಗೆಲ್ಲ ಬ್ಯಾಟಿಂಗ್ ರೆಡಿ ಆಗೋದಿಲ್ಲ, ಚೆನ್ನಾಗಿರೋದಿಲ್ಲ. ಇವಾಗಲೇ ಈ ರೀತಿ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ರುಚಿಯೆಲ್ಲ ಹಾಕ್ತಾರೆ, ಆ್ಯಕ್ಚುಲಿ ನಾನು ಉಪ್ಪನ್ನು ಹಾಕೋದಿಲ್ಲ. ಉಪ್ಪಿನ ಬದಲಾಗಿ ನಾನು 1 ಟೀ ಸ್ಪೂನಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಹಾಗೆ ತಿನ್ನಲಿಕ್ಕೂ ಕನಕ ಸಪ್ಪೆ ಅನಿಸೋದಿಲ್ಲ, ಸೈಡಲ್ಲೆಲ್ಲ ಇರುತ್ತಲ್ಲ ಆವಾಗ ಸಪ್ಪೆ ಅನಿಸುತ್ತೆ. ಈ ಥರ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ನಾವು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಕೈಯಿನ ಸಹಾಯದಿಂದನೇ ಕಲಿಸ್ಕೊಬೇಕು. ಸ್ಪೂನಲ್ಲೆಲ್ಲ ಕಲ್ಸೋಕೆ ಹೋಗ್ತೀನಿ ಅಂದರೆ ಮೈದಾ ಹಿಟ್ಟು ಅಷ್ಟು ಈಸಿ ಅನಿಸೋದಿಲ್ಲ, ಏಕೆಂದರೆ ತುಂಬ ಟೈಟ್ ಇರೋದ್ರಿಂದ ನೀಟಾಗಿ ಬ್ಯಾಟರ್ ರೆಡಿ ಹಾಕಬೇಕು. ಅದಕ್ಕೋಸ್ಕರ ಈಗ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಿಟ್ಟನ್ನು ಈ ಥರ ನೀಟಾಗಿ ನಾದ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಈ ಥರ ಪ್ರೆಸ್ ಮಾಡಿದ್ರೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು, ಹಾಗಾದರೆ ಮಾತ್ರ ಚೆನ್ನಾಗಿರುತ್ತೆ. ಕನಕ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಅಳ್ಳುತ್ತೆ. ಈ ಕನಕ ರೆಡಿ ಆಗಬೇಕು ಅಂದರೆ ಕಂಪ್ಲೀಟಾಗಿ ಒಂದು 2 ಅವರ್ಸ್ ಆದರೂ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ನಾವು ಬಿಡಬೇಕಾಗುತ್ತೆ ಮ್ಯಾರಿನೇಟ್ಗೆ, ಆಗ ಚೆನ್ನಾಗಿ ಮೃದುವಾಗಿ ಹಳ್ಳುತ್ತೆ. ಇವಾಗ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ನಾನು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ಹಾಕಿ ನೀಟಾಗಿ ನಾದಬೇಕು. ಇದನ್ನು ಈ ರೀತಿಯಾಗಿ ನಾದ್ಕೊಬೇಕಾಗತ್ತೆ. ಇದನ್ನು ನೀಟಾಗಿ ನಾದ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಇದನ್ನು ಒಂದು 2-3 ಬಾರಿ ನೀಟಾಗಿ ಈ ರೀತಿ ಅಂದರೆ ಈ ಬೆರಳಿನ ಸಹಾಯಕ್ಕೆ ಹೀಗೆ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಒಂದು 2-3 ಸಲ ಬೀಟ್ ಮಾಡ್ಕೊಬೇಕು. ಇದು ಆಲ್ರೆಡಿ ಬೀಟ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಬೀಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನೋಡಿ. ಬೀಟ್ ಮಾಡಿರೋದಕ್ಕೆ ತುಂಬ ಸಾಫ್ಟಾಗಿದೆ. ಈಗ ಇದು ಇನ್ನೂ ಸಾಫ್ಟ್ ಆಗುತ್ತೆ ಆಯಿಲ್ ಹಾಕಿರೋದ್ರಿಂದ. ಮತ್ತು 2 ಅವರ್ಸ್ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಅಂದರೆ ಅರಳಲಿಕ್ಕೆ ಬಿಡ್ತಾ ಇದ್ದೀನಿ. ನೀಟಾಗಿ ಕಂಪ್ಲೀಟಾಗಿ ಗಾಳಿ ಹೋಗದ ರೀತಿಯಲ್ಲಿ ನಾವು ಮುಚ್ಚಿ ಇದನ್ನು ಬಿಡಬೇಕಾಗುತ್ತೆ. ಸ್ವಲ್ಪನಾದರೂ ಗಾಳಿ ಹೋದರೂ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾದ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಹಾಗೆ ಒಂದು ಬಾಕ್ಸ್ ಕೂಡ ಇಡ್ತಾ ಇದ್ದೀನಿ ಮೇಲೆ, ಟೈಟಾಗಿ ಇರಬೇಕು. ಅದಕ್ಕೋಸ್ಕರ ಇದು ಇವಾಗ 2 ಅವರ್ಸ್ ಆಗಿದೆ. ನೋಡ್ತಾ ಇರ್ಬೋದು, ಈ ರೀತಿ ಬರಬೇಕು ಕಿತ್ತರೆ.
ಸಾಫ್ಟಾಗಿದೆ. ನೆಕ್ಸ್ಟು ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ, ಇದನ್ನು ಕೊನೆಯಲ್ಲಿ ತೋರಿಸ್ತೇನೆ. ಇವಾಗ ನಾನು ಕಡಲೆಕಾಳು ಹುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾನಿವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ ಒಂದೊಂದಾಗಿ. ಮೊದಲನೇದಾಗಿ ನಾನಿಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ನಾನಿಲ್ಲಿ ಈ ಬೌಲಲ್ಲಿ 2 ಬೌಲ್ ಹಾಕಿದ್ದೆ. ಇದು ಡಬಲ್ ಆಗಿದೆ. ಓವರ್ ನೈಟ್ ನೆಂದಿದೆ. ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಇದನ್ನು ನೀಟಾಗಿ 2-3 ಸಲ ವಾಶ್ ಮಾಡಿ ಸೋರಾಕಿ ಕೊಡಬೇಕು. ಇಲ್ಲಾಂದರೆ ಅದೇ ನೀರಲ್ಲಿದ್ದರೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ 3-4 ಗೆಡ್ಡೆ ಸಿಪ್ಪೆ ತೆಗ್ದಿಲ್ಲ, ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗ್ದು ಮಾಡಿದ್ರೆ ಚೆನ್ನಾಗಿರಲ್ಲ, ವಿತ್ ಸಿಪ್ಪೆ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಇದು 3 ಗೆಡ್ಡೆ ಇದೆ. ನಾನಿಲ್ಲಿ 2 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನಾನು ನೆನೆ ಹಾಕ್ಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಳೆ ಹುಣಸೆಹಣ್ಣು. ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ. ಹಾಗೆ ಇದು ಮನೆಯದು ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್. ಇದು ಆ್ಯಕ್ಚುಲಿ ಬೆರಕೆ ಕಾಳು ಪುಡಿ ಹಾಕ್ತೀವಿ, ಬಟ್ ನನಗೆ ಅದಷ್ಟು ಇಷ್ಟ ಇಲ್ಲ. ಇದರಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು 2 ಟೇಬಲ್ ಸ್ಪೂನ್ ಇದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ತೊಗೊಂಡಿದ್ದೀನಿ. ಮಾಡಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು, ಇಲ್ಲಿ 3-4 ಗರಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಈ ಒಂದು ಇಂಗ್ರೀಡಿಯೆಂಟ್ಸ್ಗೆ ಹೈಲೈಟ್ ಏನಪ್ಪ ಅಂದರೆ ಕರಿಬೇವು ಹಾಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತುಂಬ ಜಾಸ್ತಿನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ, ಅದು ಸಾಸಿವೆ ಬಂದು 1 ಟೇಬಲ್ ಸ್ಪೂನ್ ಇದೆ. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ 3-4 ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಾಗಿ ಸೀಳಿ ಇಟ್ಕೊಂಡಿದ್ದೀನಿ. ಈ ಒಣಮೆಣ್ಸಿನ್ಕಾಯಿ ಬಂದು ಒಂದು 5-6 ಒಣಮೆಣ್ಸಿನ್ಕಾಯಿ ಇದೆ. ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಈ ಥರ ಉದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರನ್ನು ಬಿಸಿಗಿಟ್ಟು ನಾನಿಲ್ಲಿ 100 ml ಆಯಿಲ್ನ ಬಿಸಿಗಿಟ್ಟಿದ್ದೆ. ನೆಕ್ಸ್ಟು ಒಂದೊಂದಾಗಿ ಹಾಕ್ಕೊಳ್ಳೋಣ. ಏನಪ್ಪ ಅಂದರೆ ಮೊದಲನೇದಾಗಿ ಸಾಸಿವೆ ಸಿಡಿಸ್ಕೊಬೇಕಾಗುತ್ತೆ. ಸಾಸಿವೆ ಸಿಡಿದ ನಂತರ ಈಗ ಸಿಡಿತಾ ಇದೆ, ಈ ಟೈಮ್ನಲ್ಲಿ ಜೀರಿಗೆನ ಹಾಕ್ಕೊಬೇಕು. ಇವಾಗ ಇದು ಸಿಡಿತಾ ಇದೆ. ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ನೋಡಿ ಕಲರ್ ಬಂದಿದೆ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಜೊತೆಯಲ್ಲೇ ಕರಿಬೇವು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು, ಘಮ ಬರೋ ತನಕ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ಇದಿಷ್ಟು ಫ್ರೈ ಆಗಿದೆ. ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಸ್ಟ್ ಸಾಫ್ಟ್ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಒಂದು ಸೌಂಡ್ ಬರಬೇಕು, ಅಂದರೆ ಟೇಸ್ಟ್ ಕೂಡ ಇಟ್ಕೊಂಡಿರುತ್ತೆ ಚೆನ್ನಾಗಿ. ಹಾಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಕೂಡ ಸಾಫ್ಟಾಗಿದೆ. ನೆಕ್ಸ್ಟು ಕಡಲೆಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಥರ ನೀರೆಲ್ಲ ಆ್ಯಡ್ ಮಾಡಲ್ಲ. ಕಡಲೆಕಾಳು ಈ ಆಯಿಲಲ್ಲೇ ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ಹುಣಸೆ ರಸ ಏನು ಹಾಕ್ತೀವಿ ಅದರಲ್ಲೇ ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ, ಬೇಯುತ್ತೆ ಕೂಡ. ಬೇಯಿಸೋ ವಿಧಾನ ತುಂಬ ಇಂಪಾರ್ಟೆಂಟು, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಏನು 1 by 1 ನಾನು ಹಾಕಿದ್ದೀನಿ ಅದೇ ರೀತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಟೈಮಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಪುಡಿ ಉಪ್ಪು ಬಳಸ್ತಾ ಇರೋದು. ಇಷ್ಟು ಸಾಕು. ಬಿಡದೆ ಕೈ ಆಡ್ಕೊಬೇಕಾಗತ್ತೆ. ಕಾಳು ಕೂಡ ಬೆಂದಿದೆ ನೋಡಿ. ಈ ಟೈಮ್ನಲ್ಲಿ ನಾನೇನು ಪೌಡರ್ ತೊಗೊಂಡಿದ್ದೆ ಬೇಳೆ ಸಾಂಬಾರು ಪುಡಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಜಸ್ಟ್ ಒಂದು ಮಿಕ್ಸ್ ಕೊಡಬೇಕು. ಈ ಥರ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ನಾವು ಹುಣಸೆ ರಸನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ.
ಹುಣಸೆ ರಸ ನೀಟಾಗಿ ಬೇಯಿಸ್ಕೊಬೇಕು, ಇಲ್ಲ ಅಂದರೆ ಅದು ರಾ ಸ್ಮೆಲ್ ಆಗೇ ಇರುತ್ತೆ. ನೀಟಾಗಿ ಬೇಯಿಸ್ಕೊಳ್ಳೋಣ. ಈ ಹುಣಸೆ ರಸ ನೀಟಾಗೆಲ್ಲ ಬೆಂದು ಆಯಿಲ್ ಬಿಟ್ಕೊಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಆಯಿಲ್ ಬಿಟ್ಕೊಳ್ತಾ ಇದೆ. ಈ ಟೈಮ್ನಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಈ ರೀತಿಯಾಗಿ. ಹಾಗೆ ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮುಂಚೆ ಸ್ವಲ್ಪ ಕಾಳಿಗೆ ರುಚಿ ಹಿಡೀಲಿ ಅಂತ ಹಾಕ್ಕೊಂಡಿದ್ದೆ. ಇವಾಗ ಟೋಟಲ್ ಮಸಾಲೆಗೆಲ್ಲ ಬೇಕಲ್ಲ ಉಪ್ಪು, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ರುಚಿ ಏನು ನೋಡೋ ಹಾಗಿಲ್ಲ, ಯಾಕೆಂದರೆ ನೈವೇದ್ಯ ಸ್ವೀಕಾರ ಕೊಡಬೇಕು ದೇವರಿಗೆ, ಅದಕ್ಕೋಸ್ಕರ ನೈವೇದ್ಯಕ್ಕೆ ಇಡಬೇಕು. ಅದಕ್ಕೋಸ್ಕರ ಜಸ್ಟ್ ನಾವು ಆಮೇಲೆ ನೋಡ್ಕೊಳ್ಬೇಕಾದ್ರೆ ಹಾಕೊಬೋದು. ಮನೆಯಲ್ಲಿ ನೀವು ಬಿಡುದಿನಗಳಲ್ಲಿ ಮಾಡ್ಕೊಳ್ತೀನಿ ಅಂದರೆ ನೀವು ರುಚಿ ನೋಡಿಕೊಂಡೆ ಮಾಡ್ಕೊಳ್ಳಿ. ಇವಾಗಿದು ರೆಡಿ ಇದೆ. ಹಾಗೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬೆಲ್ಲವನ್ನು ಈ ಥರ ಪುಡಿ ಮಾಡಿಕೊಂಡಿದ್ದೆ. ಬೆಲ್ಲವನ್ನು ನೀಟಾಗಿ ಈ ಥರ ಸ್ಪೂನಿನ ಸಹಾಯದಿಂದ ಅಂದರೆ ಸ್ಮ್ಯಾಶ್ ಮಾಡ್ಕೊಬೇಕು ಒಳಗಡೆ, ಅಂದರೆ ಕಾವಿಗೆ ಬೇಗ ಮೆಲ್ಟ್ ಆಗೋಡುತ್ತೆ ಬೆಲ್ಲ. ಈ ರೀತಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಫೈನಲ್ ಟಚಪ್ ಕಡಲೆಕಾಳು ಹುಳಿಯನ್ನ ಗೊಜ್ಜು ರೆಡಿ ಆಗುತ್ತೆ. ಇಷ್ಟ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ವರ್ಷ ಎಲ್ಲ ನಾವು ಕಡಲೆಕಾಳು ಹುಳಿಯನ್ನೇ ನೈವೇದ್ಯಕ್ಕೆ ಇಡೋದು ಯುಗಾದಿ ಹಬ್ಬದಲ್ಲಿ. ಇವಾಗಿದು ರೆಡಿ ಇದೆ. ನಿಮಗೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು ಅಂದರೆ ಮೇಲೆ ಆಯಿಲ್ ಹಾಕೊಬೋದು. ಸದ್ಯಕ್ಕೆ ನಮಗೆ ಇಷ್ಟು ಸಾಕು, ಯಾಕೆಂದರೆ ನಾನು ರೈಸ್ಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿರ್ತೀನಿ, ಉದುದ್ರಾಗಿ ಬರಲಿ, ಹಾಗೆ ಶೈನಿಂಗ್ ಫುಲ್ ಆಗಿರಲಿ ಅಂತ ಹೇಳಿ. ಸೊ ನಿಮಗೆ ಕಡಲೆಕಾಳು ಹುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಒಬ್ಬಿಟ್ಟನ್ನ ಹೇಗೆ ಅದನ್ನು ಹೂರಣ ಹಾಕಿ ಹೇಗೆ ಅದನ್ನು ರೆಡಿ ಮಾಡೋದು, ಹಾಗೆ ಅದು ತಟ್ಟಬೇಕಾದ್ರೆ ಕಿತ್ತೋಗ್ಬಿಡುತ್ತೆ, ನೀಟಾಗಿ ಯಾವ ಥರ ಸ್ಟಫಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ. ನಾನಿವಾಗ ಇದನ್ನು ನೀಟಾಗಿ ಒಂದು ಸಲ ಹೊಂದಿಸ್ಕೊಂಡಿದ್ದೀನಿ. ನಾವು ಇಷ್ಟು ಪ್ರಮಾಣದಲ್ಲಿ ನಾವು ಹಿಟ್ಟನ್ನು ತೊಗೊಬೇಕಾಗತ್ತೆ. ಹಾಗೆ ನಾನಿಲ್ಲಿ ಬಾಳೆದಾರ ತೊಗೊಂಡಿದ್ದೀನಿ. ನಾನು ಕೈಯಲ್ಲಿ ತಟ್ತಾ ಇಲ್ಲ, ಆ್ಯಕ್ಚುಲಿ ಪೇಪರಲ್ಲಿ ಈ ಥರ ತಡ್ಕೊಳ್ತೀನಿ. ಸ್ವಲ್ಪ ಬಾಳೆದೆನೆಗೆ ಈ ಥರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಕವರ್ಗೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ನೀವು ಕನಕನ ಈ ರೀತಿ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಳೋದು ನಾನು ಮುಂಚೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಇವಾಗ ಇದನ್ನು ಇಲ್ಲಿ ಇದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಸ್ಟಫಿಂಗ್ ಮಾಡಿ ನೀವು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಹೀಗೆ ಈ ಥರ ಪ್ರೆಸ್ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಕವರಲ್ಲಿ ಈ ರೀತಿಯಾಗಿ ನಾವು ತಟ್ಕೊಬೇಕಾಗತ್ತೆ. ಎಳೆದ್ರೆ ಬರುತ್ತೆ ಇದು, ಈ ಥರ ಎಳ್ಕೊಬೇಕು. ನಾನು ತುಂಬ ದೊಡ್ಡದು ಮಾಡ್ತಾ ಇಲ್ಲ, ಚಿಕ್ಕದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ತಟ್ಕೊಂಡ್ರೆ ಹಾಗೆ ಬೆರಳಚ್ಚೆಗಳು ಬರೋದಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ತವನ ಬಿಸಿಗಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ತವದ ಮೇಲೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ನೆಕ್ಸ್ಟ್ ನಾವು ತಟ್ಟಿಟ್ಕೊಂಡಿರೋಂತಹ ಹೋಳಿಗೆನ ಇದ್ರ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಮೇಲೆ ಕೂಡ ಎಣ್ಣೆನ ಸವರ್ಕೊಬೇಕಾಗತ್ತೆ ಈ ರೀತಿಯಾಗಿ. ಇವಾಗ ಒಂದು ಸೈಡ್ ಬೆಂದಿದೆ, ನೆಕ್ಸ್ಟ್ ಇನ್ನೊಂದು ಸೈಡ್ ಬೇಯಿಸ್ಕೊಬೇಕು. ನೋಡ್ತಾ ಇರ್ಬೋದು, ನೀಟಾಗಿ ತವನೇ ಯೂಸ್ ಮಾಡಿ. ಮಾಮೂಲಿ ರೊಟ್ಟಿ ಕಾವಲಿ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ, ಹಂಚೆಲ್ಲನು ಸೀದೋಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ತವಾ ಯೂಸ್ ಮಾಡೋದ್ರಿಂದ ನೀಟಾಗಿ ಬೇಯುತ್ತೆ. ಇವಾಗಿದು ರೆಡಿ ಇದೆ. ಎಲ್ಲವನ್ನು ಇದೇ ರೀತಿ ರೆಡಿ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ರೆಡಿ ಇದೆ. ಇವಾಗ ಅಷ್ಟೇ ನೆಕ್ಸ್ಟ್
ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಉರಿ ಕಮ್ಮಿಯಲ್ಲಿ ಇಟ್ಕೊಬೇಕು. ಮೀಡಿಯಂ ಫ್ಲೇಮಲ್ಲೆಲ್ಲ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಅದೇ ರೀತಿ ಎಲ್ಲವನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆ ಸ್ವಲ್ಪ ಎಣ್ಣೆ, ಇದೇ ರೀತಿ ಎಲ್ಲವನ್ನು ಮಾಡ್ಕೊಬೇಕಾಗುತ್ತೆ. ಈಗ ಎಲ್ಲವನ್ನು ಬೇಯಿಸ್ಕೊಂಡು ನಾನು ಈ ಥರ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನಿವತ್ತು ಮನೆಯಲ್ಲಿ ಏನು ಸ್ಪೆಷಲ್ ಮಾಡಿದ್ದೀನಿ ಅಂದರೆ ಕೋಸಂಬರಿ ಮಾಡಿದ್ದೀನಿ, ಅಂದರೆ ಸೌಂತೆಕಾಯಿಂದ ಹೆಸರುಬೇಳೆ ಹಾಕಿ. ಹಾಗೆ ಇಲ್ಲಿ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ತುಪ್ಪ, ಹಾಗೆ ಇದು ಬಂದು ಪಾನ್ಕ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹುಳಿಯನ್ನು ಕಲಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.